ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಚಾತುರ್ಮಾಸಕ್ಕೆ ವಿಶೇಷ ಮಹತ್ವವಿದೆ. ಚಾತುರ್ಮಾಸದಲ್ಲಿ ಮಾಡಿದ ದೇವರ ಪೂಜೆ, ಜಪ, ಹೋಮ, ದಾನ ಇವುಗಳಿಗೆ ಅನಂತ ಪುಣ್ಯವಿದೆ. ಚಾತುರ್ಮಾಸವು ದೇವರ ಕಾರ್ಯಗಳಿಗೆ ಮೀಸಲಾದ ವ್ರತವಾಗಿದೆ. ಈ ಅವಧಿಯಲ್ಲಿ ಅನೇಕ ವ್ರತ ನೇಮಗಳನ್ನು ಮಾಡಬಹುದಾಗಿದೆ. ಅದರಲ್ಲಿ ಚಾತುರ್ಮಾಸ್ಯ ಬತ್ತಿಯಿಂದ ದೇವರಿಗೆ ದೀಪ ಹಚ್ಚುವುದು ಒಂದು ನಿಯಮವಾಗಿದೆ. ಪ್ರತಿದಿನ ಚಾತುರ್ಮಾಸ್ಯ ಬತ್ತಿಯಿಂದ ದೇವರಿಗೆ ದೀಪ ಹಚ್ಚುವುದರಿಂದ ಅನಂತ ಪುಣ್ಯವಿದೆ. ಈಗ ಚಾತುರ್ಮಾಸ್ಯ ಬತ್ತಿಯನ್ನು ಹೇಗೆ ಮಾಡಬೇಕೆಂದು ನೋಡೋಣ. ನೋಡಿ, ಮೊದಲು ಕಾಳಹತ್ತಿಯಿಂದ ಕಾಳನ್ನು ಬಿಡಿಸಿ ಈ ರೀತಿ ಹತ್ತಿಯನ್ನು ಸ್ವಚ್ಛ ಮಾಡಿ ಇಟ್ಟುಕೊಳ್ಳಬೇಕು. ನೋಡಿ, ಹತ್ತಿ ಕ್ಲೀನಾಗಿದೆ. ಒಂದು ಬಟ್ಟಲಲ್ಲಿ ಹಾಲನ್ನು ಇಟ್ಟುಕೊಳ್ಳಬೇಕು. ನಂತರ ಸ್ವಲ್ಪ ಹತ್ತಿಯನ್ನು ಕೈಯಲ್ಲಿ ಹಿಡಿದು ಸ್ವಲ್ಪವೇ ಹತ್ತಿಯನ್ನು ಎಳೆಯುತ್ತಾ ಎಳೆಯನ್ನು ಈ ರೀತಿ ಬಿಡಿಸುತ್ತಾ ಬರಬೇಕು. ನೋಡಿ, ಇದು ಅತಿ ಸುಲಭವಾಗಿದೆ. ಈಗ ಇಷ್ಟೊಂದು ಎಳೆಯನ್ನು ಬಿಡಿಸಲಾಗಿದೆ. ಈಗ ಈ ಎಳೆಯನ್ನು ಈ ರೀತಿ 2 ಬೆರಳುಗಳಿಗೆ 8 ಬಾರಿ ಸುತ್ತಬೇಕು. ನೋಡಿ, 8 ಬಾರಿ ಸುತ್ತಲಾಗಿದೆ. ನಂತರ ಈ ರೀತಿ ಮಧ್ಯದಲ್ಲಿ ಮಡಿಚಿ ಇವು 16 ಕುಸುರುಗಳಾಗುತ್ತವೆ. ಮಧ್ಯದಲ್ಲಿ ಮಡಿಚಿ ಸ್ವಲ್ಪ ಹತ್ತಿಯಿಂದ ಹೊಸೆದು ಹೂಬತ್ತಿಯನ್ನು ಈ ರೀತಿ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಹೂಬತ್ತಿಯಾಗಿದೆ. ಈ ರೀತಿಯ ಅನುಕೂಲವಿದ್ದಾಗ ಬಹಳಷ್ಟು ಬತ್ತಿಗಳನ್ನು ಮಾಡಿಟ್ಟುಕೊಳ್ಳಬೇಕು. ನಂತರ ಚಾತುರ್ಮಾಸದ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿವರೆಗೆ ಪ್ರತಿದಿನ ಈ ಹೂಬತ್ತಿಗಳನ್ನು ನೀಲಾಂಜನದಲ್ಲಿ 2 ಬತ್ತಿಗಳನ್ನು ಇಟ್ಟು ದೇವರಿಗೆ ಮಂಗಳಾರತಿ ಮಾಡಬೇಕು. ನೋಡಿ, ನೀಲಾಂಜನದಲ್ಲಿ 2 ಹೂಬತ್ತಿಗಳನ್ನು ಇಟ್ಟು ಮಂಗಳಾರತಿ ಮಾಡಬೇಕು. ಬೆಳಗ್ಗೆ ಗಂಡಸರು ದೇವರ ಪೂಜೆ ಮಾಡುವಾಗಲೂ ಈ ಬತ್ತಿಗಳನ್ನು ಹಚ್ಚಿಡಬಹುದು.
ಇಲ್ಲವೇ ಸ್ತ್ರೀಯರು ಸಾಯಂಕಾಲದ ಸಮಯದಲ್ಲಿ ದೇವರ ನಾಮಸ್ಮರಣೆ, ಭಜನೆ, ಸುಳಾದಿ ಇತ್ಯಾದಿಗಳನ್ನು ಹೇಳಿ ನಂತರ ದೇವರಿಗೆ ಮಂಗಳಾರತಿ ಮಾಡಬಹುದು. ಈ ಚಾತುರ್ಮಾಸ್ಯ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ದೇವರ ಮುಂದೆ ಹಚ್ಚಬೇಕು. ಈ ರೀತಿಯ ಬತ್ತಿಗಳಿಂದ ದೇವರಿಗೆ ದೀಪ ಹಚ್ಚುವುದರಿಂದ ಅಥವಾ ಮಂಗಳಾರತಿ ಮಾಡುವುದರಿಂದ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ.